ರಾಮಮಂದಿರ ದೇಣಿಗೆ ಕಳ್ಳತನ ಕೇಸ್ನಲ್ಲಿ ದಿನಕ್ಕೊಂದು ವಿಚಾರಗಳು ಬಯಲಾಗ್ತಾ ಇದೆ. ಭದ್ರತಾ ಸಲಹಾ ಸಮಿತಿ ನೀಡಿದಂತ ಶಿಫಾರಸನ್ನ ಟ್ರಸ್ಟ್ ಕಡೆಗಣಿಸಿತ್ತು ಅನ್ನುವ ವಿಚಾರ ಎಸ್ಐಟಿ ತನಿಖೆಯಿಂದ ಬಯಲಾಗಿದೆ. ಈ ಕಳ್ಳತನ ಪ್ರಕರಣದ ಬಳಿಕ ನಂಬಿಕೆ ಕಳೆದುಕೊಂಡಂತೆ ಕಂಡು ಬರ್ತಾ ಇರುವಂತ ಭಕ್ತರು ಈಗ ಅವರು ಕ್ಯಾಶ್ ಅಥವಾ ಮತ್ತೊಂದು ಈ ತರದನ್ನು ಕೊಡೋದ್ರ ಬದಲಾಗಿ ಡಿಜಿಟಲ್ ಪೇಮೆಂಟ್ಗಳ ಮುಖೇನವಾಗಿನೇ ಕಾಣಿಕೆ ಕೊಡ್ತಿದ್ದಾರೆ ಅನ್ನುವಂಥ ವಿಚಾರ ಬಯಲಾಗಿದೆ. ಕಾಣಿಕೆ ಲೂಟಿ ಮಾಡಲೆಂದೇ ಭದ್ರತೆ ಶಿಫಾರಸು ಕಡೆಗಣಿಸಿದ್ರ? ನಂಬಿಕೆ ಕಳೆದುಕೊಂಡ ರಾಮ ಭಕ್ತರು ಹುಂಡಿ ಬಿಟ್ಟು ಡಿಜಿಟಲ್ ಕಾಣಿಕೆ. ನಾಳೆ ಎಸ್ಐಟಿ ಅಂತಿಮ ವರದಿ ಬಯಲಾಗುತ್ತಾ? ಮತ್ತಷ್ಟು ಕರ್ಮಕಾಂಡ. ರಾಮ ಜನ್ಮಭೂಮಿಯಲ್ಲಿ ನಡೆದ ಅತಿದೊಡ್ಡ ದೇಣಿಗೆ ಲೂಟಿ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ನಾಳೆ ಎಸ್ಐಟಿ ಅಧಿಕಾರಿಗಳು ಅಂತಿಮ ವರದಿ ಸಲ್ಲಿಸೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ದೇಣಿಗೆ ಲೂಟಿ ಹೊಡೆದಂತ 8 ಆರೋಪಿಗಳಿಂದ 80 ಲಕ್ಷ ಮೌಲ್ಯದ ನಗದು, ಚಿನ್ನಾಭರಣವನ್ನ ಜಪ್ತಿ ಮಾಡಲಾಗಿದೆ. ಈಗಾಗಲೇ ಆರೋಪಿಗಳಾದ ಅವಿನಾಶ್ ಶುಕ್ಲಾ, ಲವಕುಶ್ ಮಿಶ್ರಾ, ಕರುಣೇಶ್ ಮಿಶ್ರಾನನ್ನ ಕಸ್ಟಡಿಗೆ ಪಡೆದು ವಿಚಾರಣೆ ನಡೆಸಲಾಗ್ತಾ ಇದೆ. ಪ್ರಮುಖ ಆರೋಪಿ ಎನ್ನಲಾದ ಟಿನ್ನು ಯಾದವ್ನನ್ನ 7 ದಿನ ಕಸ್ಟಡಿಗೆ ಪಡೆಯೋದಕ್ಕೆ ಕೋರ್ಟ್ ಮೊರೆ ಹೋಗಲಾಗಿದೆ. ಇದರ ನಡುವೆ ಎಸ್ಐಟಿ ಪ್ರಾಥಮಿಕ ವರದಿಯ ಮತ್ತಷ್ಟು ಸ್ಫೋಟಕ ಸಂಗತಿಗಳು ಬಯಲಾಗಿದೆ. ಭದ್ರತೆ ಬಗ್ಗೆ ಟ್ರಸ್ಟ್ನ ಭದ್ರತಾ ಸಲಹಾ ಸಮಿತಿ ಕೆಲ ಶಿಫಾರಸನ್ನ ಮಾಡಿತ್ತು. ದೇಗುಲಕ್ಕೆ ಬರುವ ವಾಹನಗಳ ಭದ್ರತೆ ಪರಿಶೀಲನೆಗೆ ಆದ್ಯತೆ ನೀಡುವಂತೆಯೂ ಹೇಳಿತ್ತು. ವಾಹನಗಳ ಸ್ಕ್ಯಾನಿಂಗ್ ಮಾಡೋದಕ್ಕೆ ಸಾಧನ ಖರೀದಿಗೆ ಶಿಫಾರಸು ಮಾಡಿತ್ತು. ಆದರೆ ಟ್ರಸ್ಟ್ ಈ ಶಿಫಾರಸನ್ನ ಕೇವಲ ಕಡತಗಳಿಗಷ್ಟೇ ಸೀಮಿತಗೊಳಿಸಿದೆ ಅಂತ ಎಸ್ಐಟಿ ವರದಿ ಬಹಿರಂಗಗೊಳಿಸಿದೆ. ಹೀಗಾಗಿ ಖದೀಮರು ಬಹಳ ಸುಲಭವಾಗಿ ಓಡಾಡೋಕೆ ಅನುಕೂಲ ಆಯ್ತಾ ಅನ್ನೋ ಅನುಮಾನವೂ ಮೂಡಿದೆ. ರಾಮನ ಹುಂಡಿಗೆ ಕಾಣಿಕೆ ಹಾಕೋ ಭಕ್ತರ ಸಂಖ್ಯೆ ಕುಸಿತ. ಕಳ್ಳತನ ಪ್ರಕರಣ ಬಯಲಾದ ಬಳಿಕ ಹುಂಡಿಗೆ ಕಾಣಿಕೆ ಹಾಕೋ ಭಕ್ತರ ಸಂಖ್ಯೆ ಕಡಿಮೆಯಾಗಿದೆಯಂತೆ. ರಾಮ ಭಕ್ತರು ಆನ್ಲೈನ್ ಮುಖೇನವಾಗಿನೇ ಕಾಣಿಕೆ ನೀಡ್ತಿದ್ದಾರೆ. ಕಳೆದ ಜೂನ್ ತಿಂಗಳಲ್ಲಿ ಹುಂಡಿ ಕಾಣಿಕೆ 24 ಲಕ್ಷ ರೂಪಾಯಿಯನ್ನ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗಿತ್ತು. ಆದರೆ ಜುಲೈ ತಿಂಗಳಲ್ಲಿ 9 ಲಕ್ಷಕ್ಕೆ ಇಳಿಕೆಯಾಗಿದೆ. ಹುಂಡಿಗೆ ಕೇವಲ 10, 20, 50 ರೂಪಾಯಿಗಳನ್ನಷ್ಟೇ ಹಾಕ್ತಿದ್ದಾರಂತೆ. ಬ್ಯೂರೋ ರಿಪೋರ್ಟ್, TV9.